ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕಳೆದ ವಿಡಿಯೋನಲ್ಲಿ ನಂದಿಯ ಒಂದು ದೇವಸ್ಥಾನವನ್ನು ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನಮ್ಮದು ಕೂಡ ದರ್ಶನ ಇಲ್ಲಿ ಮುಗೀತು. ನಂತರ ನಾವಿಲ್ಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹಾಗೆ ಆನ್ ದ ವೇ ನಾನು ಕಳೆದ ವಿಡಿಯೋನಲ್ಲಿ ಹೇಳ್ದಂಗೆ ಚಿಕ್ಕದಾಗಿ ಒಂದು ಸಣ್ಣ ಶಾಪಿಂಗ್ನ ಮಾಡಿದ್ವಿ ಅಂತ ಹೇಳಿದೆ. ಸೊ ಆನ್ ದ ವೇ ಹೋಗ್ತಾ ಅಲ್ಲಿ ಗಾಡಿಗಳಲ್ಲಿ ಸುಮಾರು ಒಂದು ಜ್ಯುವೆಲರಿ ಐಟಮ್ಸ್ಗಳನ್ನು ಹಾಕಿರ್ತಾರೆ. ನೀವು ಗಲ್ಲಿಗೆ ನಿಮಗೆ ಕಾಲ್ಗೆ ತುಂಬ ಒಂದು ಜ್ಯುವೆಲರಿ ಐಟಮ್ಸ್ಗಳು ಗಾಡಿಯಲ್ಲಿ ಹಾಕಿರ್ತಾರೆ. ಸೊ ನಾವು ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ನಮಗೆ ಈ ಒಂದು ಗಾಡಿನಲ್ಲಿ ಸ್ವಲ್ಪ ಸುಮಾರು ಐಟಮ್ಸ್ಗಳು ಸಿಕ್ತು. ಆ್ಯಂಡ್ ತುಂಬ ಚೀಪಾಗಿ ಸಿಗುತ್ತೆ. ಇಲ್ಲಿ ಒಂದು 50 ರೂಪಾಯಿ 100 ರೂಪಾಯಿ ಒಳಗಡೆ ಸಿಗುತ್ತೆ ತುಂಬ ಐಟಮ್ಸ್ಗಳು. ಕೆಲವೊಂದು ಐಟಮ್ಗಳನ್ನ ತೊಗೊಳ್ಳೋದಿತ್ತು. ಸೊ ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ತೊಗೊಂಡ್ವಿ. ಆ್ಯಂಡ್ ಹಾಗೆ ಇಲ್ಲಿ ಒಬ್ಬರು ಅನಾಥಾಶ್ರಮಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾಯಿದ್ರು. ಸೊ ಅದಾದ ನಂತರ ನಾವು ಮುಂದೆ ಬರ್ತಿದ್ದಂಗೆ ಇದು ಒಂದು ದೊಡ್ಡ ಒಂದು ಶಾಪಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಲ್ಲೇಶ್ವರಮ್ಮು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಇಯರಿಂಗ್ಸು ಮತ್ತು ಕಾಲು ಗೆಜ್ಜೆಗಳಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ನೆಕ್ಲೆಸ್ಗಳಾಗಿರ್ಬೋದು, ತುಂಬ ಅಂದರೆ ತುಂಬಾ ಒಂದು ವೆರೈಟಿ ಕಲೆಕ್ಷನ್ಸು ಇಲ್ಲಿರುತ್ತೆ ನೀವು ಮಲ್ಲೇಶ್ವರಂ ಬಂದರೆ. ಆ್ಯಂಡ್ ಹೇಳಬೇಕು ಅಂತಂದರೆ ಒಂದು ಕಡಿಮೆ ಪ್ರೈಸ್ನಲ್ಲಿ ನಿಮಗೆ ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಐಟಮ್ಸ್ಗಳು ಸಿಗುತ್ತೆ. ಜ್ಯುವೆಲರಿ ಐಟಮ್ಸ್ಗಳು ನೋಡಿ, ನೀವಿಲ್ಲಿ ನೋಡ್ತಾ ಇರ್ಬೋದು ನೆಕ್ಲೆಸ್ಗಳು ತುಂಬಾ ಒಂದು ವೆರೈಟಿ ಕಲೆಕ್ಷನ್ಸ್ಗಳು ಕೂಡ ಇದೆ. ಇಲ್ಲಿ ನಾವು ಒಂದು ನೆಕ್ಲೆಸ್ನ ನಾವಿಲ್ಲಿ ತೊಗೊಂಡ್ವಿ, ಸಿಲ್ವರ್ ಕಲರ್ ನೆಕ್ಲೆಸ್ನ ನಾವಿಲ್ಲಿ ತೊಗೊಂಡ್ವಿ. ಹಾಗೆ ಒಂದು ಕಾಲ್ಗೆ ಹಾಕೊಳ್ಳೋದು ಒಂದು ಗೆಜ್ಜೆ ಥರ ಬರುತ್ತೆ, ಅದೊಂದು ತೊಗೊಂಡ್ವಿ. ನೋಡಿ ಇವಾಗ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಇದೊಂದು ತೊಗೊಂಡ್ವಿ. ಆ್ಯಂಡ್ ಈಗ ನಾನು ಕಾಲಿಗೆ ಹಾಕೊಳ್ಳೋಕ್ಕೆ ಇದೊಂದನ್ನು ತೊಗೊಂಡೆ. ಅದಾದ ನಂತರ ಮುಂದೆ ಹೋಗ್ತಿದ್ದಂಗೆ ತುಂಬಾ ಒಂದು ಟ್ರೆಂಡಿಂಗ್ ಕಲೆಕ್ಷನ್ಸ್ ಕೂಡ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಸೊ ಅದನ್ನು ನಿಮಗೆ ಇಲ್ಲಿ ಮುಂದೆ ಹೋಗ್ತಾ ನಿಮಗೆ ನಾನು ತೋರಿಸ್ತೀನಿ. ಇದು ಬಂದುಬಿಟ್ಟು 50 ರುಪೀಸ್ಗೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ಒಂದು ನೆಕ್ಲೆಸ್ ಬಂದುಬಿಟ್ಟು 100ಇಂದ 150 ಒಳಗಡೆ, ಆದಷ್ಟು ಸ್ವಲ್ಪ ಕಡಿಮೆ ಮಾಡಿನೇ ಕೊಡ್ತಾರೆ. 100ಇಂದ 150 ಆಲ್ಮೋಸ್ಟ್ ಎಲ್ಲ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸು 50, 100, 150 ಆ ಥರ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ಡೈಲಿ ವೇರ್ಗೆಲ್ಲ ಹೋಗಬೇಕಾದ್ರೆ, ಆಚೆ ಹೋಗಬೇಕಾದ್ರೆ ಸೀರೆ ಮೇಲೆ ಎಲ್ಲ ಡ್ರೆಸ್ ಮೇಲೆಲ್ಲ ಆರಾಮಾಗಿ ಉಟ್ಕೊಂಡು ವೇರ್ ಮಾಡಿಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ಇರುವಂತಹ ಕಲೆಕ್ಷನ್ಸ್ ಬಂದುಬಿಟ್ಟು ಇವಾಗ ನಡೀತಾ ಇರುವಂತಹ ಒಂದು ಟ್ರೆಂಡಿಂಗ್ ಒಂದು ಕಲೆಕ್ಷನ್ಸ್ ಇದು ನೆಕ್ಲೆಸ್ಗಳು. ಇದು ಯಾವ ಒಂದು ಸೀರಿಯಲಲ್ಲಿ ನೋಡಿದ್ರೂ ಇದೇ ಒಂದು ನೆಕ್ಲೆಸ್ನೇ ವೇರ್ ಮಾಡಿರ್ತಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ತುಂಬಾ ಕಲೆಕ್ಷನ್ಸ್ ಇದೆ, ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಇದೆ ಇಲ್ಲಿ. ಇದು ಬಂದುಬಿಟ್ಟು 150 ರುಪೀಸ್, ಯಾವುದೇ ತೊಗೊಂಡ್ರೂ 150 ರುಪೀಸು. ತುಂಬ ಚೆನ್ನಾಗಿದೆ. ನಾನು ಇದರಲ್ಲಿ ಯಾವ್ದು ತೊಗೊಂಡಿದ್ದೀನಿ ಅಂತ ವಿಡಿಯೋನಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಇದನ್ನೊಂದು ತೊಗೊಂಡಿದ್ದೀನಿ ಮತ್ತು 2 ತೊಗೊಂಡೆ. ನಾನು ಇದರಲ್ಲಿ ಯಾವ್ದು ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಇದೆಲ್ಲ 150 ರುಪೀಸು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಇವಾಗ ಟ್ರೆಂಡಿಂಗ್ನಲ್ಲಿರುವಂಥದ್ದು ಫ್ರೆಂಡ್ಸ್. ತುಂಬ ಕಡೆ ಇದನ್ನೇ ವೇರ್ ಮಾಡ್ತಾರೆ ಇವಾಗ. ಆ್ಯಂಡ್ ಇಲ್ಲಿ ನೋಡಿ ಬ್ಯಾಗ್ಸ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಸುಮಾರು ನೋಡಿ ಈ ಟಾಪ್ಗಳೆಲ್ಲ 500, 250, 500, 350 ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ನೋಡಿ ಜಾಕೆಟ್ಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಇಲ್ಲಿ. ನೋಡ್ತಾ ಹೋದರೆ ಎಲ್ಲನೂ ತೊಗೋಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಆರ್ಟಿಫಿಷಿಯಲ್ ನೆಕ್ಲೆಸ್ಗಳು ಕೂಡ ಇದೆ ಇಲ್ಲಿ. ನಾನು ಇಲ್ಲಿ ಒಂದು ನೆಕ್ಲೆಸ್ನ ತೊಗೊಂಡಿದ್ದೀನಿ, ಅದನ್ನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ. ನೋಡಿ ನೋಡ್ತಾ ಇರ್ಬೋದು, ತುಂಬಾ ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನೀವು ಒಂದು 1000 ರೂಪಾಯಿ ಇಟ್ಕೊಂಡು ಬಂದರೆ ಮಲ್ಲೇಶ್ವರಂನಲ್ಲಿ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಏನೋ ಹೇಳ್ದಂಗೆ ಒಂದು 50 ರುಪೀಸ್, 100 ರುಪೀಸ್, 150 ಆ ಥರ ಎಲ್ಲ ಸ್ಟಾರ್ಟಿಂಗಲ್ಲಿ ಪ್ರೈಸು ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿರೋ ಕ್ವಾಲಿಟಿನೇ ಸಿಗುತ್ತೆ. ಆ್ಯಂಡ್ ಟಾಪ್ಸನ್ನು ಹೇಳ್ದಂಗೆ 150, 250, 300, 350ಗೆ ಚೆನ್ನಾಗಿರೋ ಒಳ್ಳೆ ಟಾಪ್ಸ್ಗಳೇ ಸಿಗುತ್ತೆ. ಶೂಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಸಿಗುತ್ತೆ. ಯಾರ್ಯಾರು ಆಲ್ರೆಡಿ ಮಲ್ಲೇಶ್ವರಂ ವಿಸಿಟ್ ಮಾಡಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವ ಥರ ಮಲ್ಲೇಶ್ವರಂನಲ್ಲಿ ಯಾವ್ಯಾವ ಥರ ವೆರೈಟಿ ಕಲೆಕ್ಷನ್ ಸಿಗುತ್ತೆ ಅಂತ. ಸೊ ನಾವಿಲ್ಲಿಂದ ಶಾಪಿಂಗ್ನ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗಷ್ಟೇ ಮನೆಗೆ ಬಂದ್ವಿ. ಜಸ್ಟು ತುಂಬ ಸುಸ್ತಾಗೋಯ್ತು. ನಮ್ಮ ಪಾಪು ಮಲಗಿದ್ದಾಳೆ. ಸೊ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಇದಿಷ್ಟು ಶಾಪಿಂಗ್ ಮಾಡಿರೋದು ನಾವು, ಇಷ್ಟೇ ಶಾಪಿಂಗ್ ಮಾಡಿರೋದು. ಇದಕ್ಕೆ ಆಯಿತು ಒಂದು 500 ರುಪೀಸ್ ಮೇಲೇ ಆಯಿತು. ಸೊ ಇದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ಜಾಸ್ತಿನೇ ಆಗಿದೆ, ಆಲ್ಮೋಸ್ಟ್ ಒಂದು 500 ಮೇಲೇ ಆಗಿದೆ. ಫ್ರೆಂಡ್ಸ್, ಇವಾಗ ತೋರಿಸ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಸೊ ನೋಡಿ, ಇದು ಜಸ್ಟ್ ಯಾವುದಾದ್ರೂ ಒಂದು ಸ್ಯಾರಿ ಮೇಲೆ ಅಥವಾ ಡ್ರೆಸ್ ಮೇಲೆ ವೇರ್ ಮಾಡ್ಬೋದು. ನಮ್ಮ ಚಂದನ ನಾನಂತೂ ಇದೆಲ್ಲ ಏನೂ ಹಾಕ್ಕೊಳ್ಳಲ್ಲ, ಯಾಕಂದರೆ ನಾವು ಸ್ಯಾರಿಗಿರೆಲ್ಲ ನಾನು ಅಷ್ಟೊಂದು ಉಡಲ್ಲ.
ಸೊ ನಮ್ಮ ಚಂದನ ಹಾಕೊತಾಳಲ್ಲ, ಸೊ ಅವಾಗ ಅವಳಿಗೆ ಬೇಕಾಗತ್ತೆ ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಅಂತ. ನೆಕ್ಸ್ಟು ಇದೊಂದು ಅಲ್ಲಿ ಗಾಡೀಲಿ ತೊಗೊಂಡಿರೋದು ಜುಮ್ಕಿ ಥರ ನೋಡಿ, ಇದಕ್ಕೆ ಇದು ಮ್ಯಾಚ್ ಆಗುತ್ತೆ. ಸೊ ನೋಡಿ ಇದಕ್ಕಿದು ಮ್ಯಾಚ್ ಆಗುತ್ತೆ, ಬಟ್ ಇದು ಸಪ್ರೇಟಾಗೇ ತೊಗೊಂಡಿರೋದು. ಬಟ್ ಇದಕ್ಕಿದು ತುಂಬಾ ಮ್ಯಾಚ್ ಆಗುತ್ತೆ. ಬಟ್ ಇದು ಸ್ವಲ್ಪ ಕ್ಲೀನಾಗಿ ಇಟ್ಕೊಬೇಕು, ಇಲ್ಲ ಕಲರ್ ಹೊಟ್ಟೋಗ್ಬಿಡುತ್ತೆ. ಇದು ಸ್ವಲ್ಪ ಆದಷ್ಟು ವೇರ್ ಮಾಡಿದ್ರೆ ಒಳ್ಳೆಯದು. ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡಿರೋದು ನನಗೆ. ನಾನು ಎಷ್ಟೇ ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡ್ರೂ ಒಂದು 2 ದಿನಕ್ಕೆ ಅದಿರಲ್ಲ. ನಮ್ಮ ಚಂದನ ಎಲ್ಲೆಲ್ಲಿ ಬಿಸಾಕ್ಬಿಡ್ತಾಳೆ, ಸಿಗೋದೇ ಇಲ್ಲ. ಸೊ ಅದಕ್ಕೆ ಇದು ಇವಾಗ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಇದು ಏನು ರಬ್ಬರ್ ಬ್ಯಾಂಡ್ಸ್ ತೊಗೊಂಡಿದ್ದೀನಿ. ಅದನ್ನು ಒಂದು ಎಷ್ಟು ರಬ್ಬರ್ ಬ್ಯಾಂಡ್ಸ್ ತೊಗೊಂಡ್ಬಿಟ್ಟಿದ್ದೀವೋ, ಇದೊಂದು ಇರಲಿ ಅಂತ ತೊಗೊಂಡ್ವಿ. ಆ್ಯಂಡ್ ನೇಲ್ ಪಾಲಿಶು, ನಾವು ಬ್ಯಾಂಗಲ್ ಸ್ಟೋರ್ಗೆ ಹೋದಾಗೆಲ್ಲ ಒಂದೊಂದು ನೇಲ್ ಪಾಲಿಶ್ ತರ್ತೀವಿ, ಇದು ಒಂದು ಇರಲಿ ಅಂತ. ಆ್ಯಂಡ್ ಇದು ಕಾಲಿಗೆ ಹಾಕ್ಕೊಳ್ಳೋದಂತೆ. ಇದು ಇವಾಗ ನಾನು ತೊಗೊಂಡಿದ್ದೀನಿ, ನೋಡೋಣ ನಾನೇ ಹಾಕ್ಕೊತೀನ ಏನು ಅಂತ ಗೊತ್ತಿಲ್ಲ. ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಇದೇನೋ ಟ್ರೆಂಡ್ ಅಂತೆ ಫ್ರೆಂಡ್ಸ್, ಎಲ್ಲರೂ ಕೂಡ ಹಾಕೋತಾರೆ ಇವಾಗ ಇದನ್ನು. ಆ್ಯಂಡ್ ಇದನ್ನ ಇವಾಗ ನಮ್ಮ ಚಂದನ ಹಾಕೋತಾಳೆ, ಹಾಕೊಳ್ಳೋಕ್ಕೆ ಅಂತ ತೊಗೊಂಡಿರೋದು. ಅವಳೇ ಹಾಕೋತಾಳೆ, ನೋಡೋಣ ಯಾರ್ಯಾರು ಹಾಕ್ಕೊಳಕ್ಕಾಗತ್ತೆ. ಒಬ್ಬೊಬ್ರು ಒಂದು ಸತಿ ಹಾಕ್ಕೊಂಡ್ರಾಗತ್ತೆ. ನಾನಂತೀವಲ್ಲ ಏನು ಜಾಸ್ತಿ ವೇರ್ ಮಾಡೋದೇ ಇಲ್ಲ. ನಾನೆಲ್ಲ ಏನು ಹೇಳ್ತಾರೆ, ನಾನು ಸ್ಯಾರೀಸ್ ಎಲ್ಲ ಉಡಲ್ಲ. ಸೊ ನಾನು ನಾರ್ಮಲಿ ಟಾಪು ಮತ್ತು ಜೀನ್ಸು ಆ ಥರ ಹಾಕೋದ್ರಿಂದ ಇವೆಲ್ಲ ಸ್ವಲ್ಪ ಕಡಿಮೆ. ಯಾವುದಾದ್ರೂ ಹಬ್ಬ ಇದ್ದರೆ ಹಾಕ್ಕೋಬೋದು. ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡಿ ಸಖತ್ತಾಗಿದೆ ಮಾತ್ರ ಇದು. ಇದೇನೋ ಟ್ರೆಂಡ್ ಅಂತೆ ಇವಾಗ. ಎಲ್ಲ ಸೀರಿಯಲ್ಸಲ್ಲಿ ಕೂಡ ಆಲ್ಮೋಸ್ಟು ಎಲ್ಲ ಫಿಲಮ್ಸಲ್ಲೂ ಈ ಥರನೇ ವೇರ್ ಮಾಡ್ತಾರೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಇದು 150 ಫ್ರೆಂಡ್ಸ್, ಇದು 150 ರುಪೀಸು. ಮಲ್ಲೇಶ್ವರಮಲ್ಲಿ ಏನು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಮೇಲೆ ಏನು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಸಖತ್ತಾಗಿರುತ್ತೆ ಮಾತ್ರ. ಕಲೆಕ್ಷನ್ಸ್ ಮಾತ್ರ ತುಂಬ ಇತ್ತು. ನಿಮಗೆ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದ್ರ ಜೊತೆಗೇ ಇದನ್ನು ನೀವು ವಿಡಿಯೋದಲ್ಲಿ ನೋಡಿರ್ತೀರ ಅನಿಸುತ್ತೆ. ವಿಡಿಯೋನಲ್ಲೆಲ್ಲ ಹಾಕಿದ್ದೀನಿ ನೋಡಿ. ಇದೂ ಸಖತ್ತಾಗಿದೆ. ಬ್ಲ್ಯಾಕ್ ಕಲರ್, ಗ್ರೀನೂ ಇತ್ತು. ಗ್ರೀನ್ಗಿಂತನೂ ಬ್ಲ್ಯಾಕು ಎಲ್ಲ ಇದ್ರ ಮೇಲೂ ಆಗುತ್ತೆ. ಡ್ರೆಸ್ ಮೇಲೆ ಆಗಿರ್ಬೋದು, ಸ್ಯಾರಿ ಮೇಲೆ ಆಗಿರ್ಬೋದು, ಇದ್ರ ಮೇಲೂ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ ಮ್ಯಾಚ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಇದು, ಎಷ್ಟು ಚೆನ್ನಾಗಿದೆ. ಇದು ಕೂಡ ಹಾಕ್ಕೋಬೋದು. ಆ್ಯಂಡ್ ಇದೆರಡು ಅಲ್ಲಿ ದೇವಸ್ಥಾನದ ಹತ್ರ ಕೀ ಚೈನ್ಗಳು ತೊಗೊಂಡಿದ್ದು. ಪಾಪ ಯಾರೊಬ್ಬರು ತಾತ ಮಾರ್ತಾಯಿದ್ರು. ಇದೇನು ಅವಶ್ಯಕತೆ ಇಲ್ಲ ನಮಗೆ ಕೀ ಚೈನು. ಪಾಪ ಯಾರೊಬ್ಬರು ತಾತ ಮಾರ್ತಾಯಿದ್ರು. ನನಗೆ ಒಂಥರ ಅನಿಸ್ತು, ಅದಕ್ಕೋಸ್ಕರ ತಾತಗೋಸ್ಕರ ತೊಗೊಂಡಿದ್ದು. ಪಾಪ ಅಷ್ಟು ವಯಸ್ಸಾಗಿತ್ತಲ್ಲ, ಸೊ ತಾತಗೋಸ್ಕರ ನಾನು ಇದನ್ನು ತೊಗೊಂಡಿದ್ದು. ಇರಲಿ ಅಂತ ಹೇಳಿ, ಗಾಡಿಗೋ ಅಥವಾ ಮನೆಗೋ ಏನಾದರೂ ಇದ್ದರೆ ಹಾಕ್ಕೊಳಕ್ಕೆ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇದೆರಡು ಕೀ ಚೈನ್ ತೊಗೊಂಡೆ. ಇಲ್ಲ ನಾನು ಪಾಪಗೆ ಆಟ ಆಡೋಕೆ ಕೊಟ್ಟರು ಆಟ ಆಡ್ಕೊತಾಳೆ ಹಿಂಗೆ ಅಲ್ವಾ. ಓಕೆ, ನೆಕ್ಸ್ಟು ಇದು ನಮ್ಮ ಪಾಪಗೆ ಫೋನು. ಅವಳಿಗೆ ಯಾವಾಗಲೂ ಫೋನು ಗೀನು ನೋಡಿ. ಇದು ಯಾವ್ದು ನೆನಪಿದೆಯಾ? ಇದೆಲ್ಲ ನಮ್ಮ ಚಂದನ ಚಿಕ್ಕವಳಿರ್ಬೇಕಾದ್ರೆ ಇದು ಫೋನು ಆಟ ಆಡ್ತಾಯಿದ್ಲು ಅವಾಗ. ಸೊ ಇದೊಂದು ತೊಗೊಂಡೆ. ಲಾಸ್ಟ್ ಟೈಮ್ ಒಂದು ಸತಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ, ಅದೇನೋ ಹಂಗೆ ಅಷ್ಟೊಂದು ಇದಾಗಿಲ್ಲ. ಅದನ್ನು ಮತ್ತೆ ರಿಟರ್ನ್ ಕಳಿಸ್ಬಿಟ್ಟೆ. ಸೊ ಇದೇ ಬೆಟರ್ ಅಂತ ಅನ್ನಿಸ್ತೋಳು. ಫೋನ್ ಅಂದರೆ ತುಂಬ ಸೌಂಡೆಲ್ಲ ನಮ್ಮ ಪಾಪಗೆ ಇಷ್ಟ ಆಗುತ್ತೆ. ಇದೊಂದು ಫೋನು ತೊಗೊಂಡಿದ್ದು. ಇದು 50 ರುಪೀಸು ಫ್ರೆಂಡ್ಸ್ ಇದು. ಸೊ ಆ್ಯಂಡ್ ಇದೊಂದು ರಬ್ಬರ್ ಬ್ಯಾಂಡು ಡೈಲಿ ವೇರ್ಗೆ. ಇದೆಷ್ಟು ಕೊಟ್ಟಿದ್ದಿದ್ದು? 30 ರುಪೀಸ್ ಅಂತ. ಇದು 30 ರುಪೀಸು ಇಷ್ಟು. ನಂತರ ಇದು ಸಿಕ್ಕಾಪಟ್ಟೆ ಜಾಸ್ತಿ ಹೇಳಿದ್ರು ಅಯ್ಯಪ್ಪ. ಬಟ್ ನೋಡಿ ಇದು ಎಷ್ಟು ಚೆನ್ನಾಗಿದೆ. ನನ್ನ ಫೋನಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಬಟ್ ಸಖತ್ತಾಗಿದೆ ಮಾತ್ರ. ಇದು ಸ್ಯಾರಿ ಮೇಲೆ, ಡ್ರೆಸ್ ಮೇಲೆ ಮಾತ್ರ ಹೆಂಗೆ ವೇರ್ ಮಾಡ್ಬೋದು ಅಂದರೆ ಅಷ್ಟು ಸಖತ್ತಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು ಅಂದ್ಬಿಟ್ಟು ನೀವೇ ಗೆಸ್ ಮಾಡಿ ಫ್ರೆಂಡ್ಸ್. ನಾನು ಇದ್ರ ಪ್ರೈಸ್ ಹೇಳಲ್ಲ, ನೀವೇ ಗೆಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೀವೇ ಗೆಸ್ ಮಾಡಿ ಎಷ್ಟು ಕೊಟ್ಟಿರ್ಬೋದು. ಎಷ್ಟು ಹೇಳಿದ್ರು ಇದಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು ಅಂತ ನೀವೇ ಗೆಸ್ ಮಾಡಿ. ತುಂಬ ಅಂದರೆ ತುಂಬ ಕಡಿಮೆ ಇದು. ಬಟ್ ಇದೆಲ್ಲ ಬೇರೆ ಕಡೆ ಎಷ್ಟು ಕಡಿಮೆ ಕೊಡೋದೇ ಇಲ್ಲ, ಎಷ್ಟು ಕಡಿಮೆ ಕೊಡೋಲ್ಲ. ಬಟ್ ತುಂಬ ಅಂದರೆ ತುಂಬ ಕಡಿಮೆ ಬೇಡ ಅಂತ ಹೇಳಿದ್ವಿ, ಬಟ್ ಅವರು ತುಂಬ ಕಡಿಮೆ ಮಾಡಿ ಇನ್ನೇನು ಕ್ಲೋಸಿಂಗ್ ಟೈಮು ತೊಗೊಳ್ಳಿ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿ ಕಡಿಮೆ, ತುಂಬ ಕಡಿಮೆ ಹೇಳೋಕ್ಕೆ ಆಗಲ್ಲ ಅಷ್ಟು ಕಡಿಮೆ ಮಾಡಿ ಕೊಟ್ಟಿದ್ದಾರೆ. ಅವ್ರು ಹೇಳಿದ ಪ್ರೈಸೇ ಒಂದು. ಸೊ ಬೇಡ ಅಂದಿದ್ದಕ್ಕೆ ಫೈನಲಿ ಒಂದು ಕಡಿಮೆ ಪ್ರೈಸ್ ಮಾಡಿ ಕೊಟ್ಟಿದ್ದಾರೆ.
ತುಂಬ ಚೆನ್ನಾಗಿದೆ ಇದು. ನಿಮಗೆಲ್ಲ ಗೊತ್ತಿರುತ್ತೆ ಇದಕ್ಕೆಲ್ಲ ಎಷ್ಟು ಕೊಡ್ಬೋದು ಅಂತ. ನೋಡಿ ಗೆಸ್ ಮಾಡಿ ಹೇಳಿ ಫ್ರೆಂಡ್ಸ್, ಇದಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು ಅಂತ ಹೇಳ್ಬಿಟ್ಟು. ಓಕೆನಾ? ಬಟ್ ಸಕ್ಕತ್ತಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದೆಲ್ಲ ಸ್ಯಾರಿ ಉಟ್ಕೊಳ್ಳೋರ್ಗೆ ಹೆಲ್ಪ್ ಆಗುತ್ತೆ. ಬಟ್ ನಾನು ಹೇಳ್ದಂಗೆ ಸ್ಯಾರಿಗಿರೆಲ್ಲ ನಾನು ಉಟ್ಕೊತೀನಿ, ತುಂಬ ಕಡಿಮೆ ಉಟ್ಕೊಳ್ಳೋದು ಸೀರೆ ಎಲ್ಲ. ಸೊ ಎಲ್ಲ ನಾನು ಟೆಂಪಲ್ ಹೋದಾಗ ಹಾಕ್ಕೊಂಡು ಹೋಗ್ಬೋದು. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತು ನಮ್ಮ ಸಿಂಪಲ್ ಮಲ್ಲೇಶ್ವರಮಲ್ಲಿ ಇಷ್ಟು ಶಾಪಿಂಗ್ ಮಾಡಿರೋದು. ಇಷ್ಟೇ ಫ್ರೆಂಡ್ಸ್ ಶಾಪಿಂಗ್ ಮಾಡಿರೋದು. ನೋಡಿ ಇದಿಷ್ಟು ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಸೊ ನಾವು ಯಾವಾಗಲೂ ಎಲ್ಲೂ ಹೋಗೋದೇ ಇಲ್ಲ, ಅಪರೂಪಕ್ಕೆ ಹೋಗಿರೋದು. ನೋಡಿ ಇದಿಷ್ಟು ಮಾಡ್ಕೊಂಡು ಬಂದಿರೋದು ಅಷ್ಟೇ. ಸೊ ಅಪರೂಪಕ್ಕೆ ಹೋಗಿರೋದು ಅಷ್ಟು, ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ತಿನ್ಕೊಂಡು ಇದಿಷ್ಟು ತೊಗೊಂಡು ಬಂದಿರೋದು. ಅಪರೂಪಕ್ಕಲ್ವ ಹೋಗೋದು. ಇನ್ನು ನಾವು ಮಲ್ಲೇಶ್ವರಂಗೆ ಇನ್ನು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಇನ್ನು ಯಾವಾಗ ನೆಕ್ಸ್ಟ್ ಮಂತ್ ಯಾವಾಗಾದ್ರೂ ಮತ್ತೆ ಹೋಗಬೇಕು. ಆ್ಯಕ್ಚುಲಿ ಏನಂತಂದರೆ ಕಡಲೆಕಾಯಿ ಪರೀಕ್ಷೆ ಇತ್ತಲ್ಲ, ಆವಾಗ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವಾಗ ಹೋಗೋಕ್ಕೆ ಆಗಲಿಲ್ಲ, ವೆದರ್ ಯಾಕೋ ಸ್ವಲ್ಪ ಕ್ಲೌಡಿ ಇತ್ತು. ಸೊ ಹೀಗಾಗಿ ಹೋಗೋದಕ್ಕೆ ಆಗಲಿಲ್ಲ. ಇಷ್ಟೇ ನಾವು ಇವತ್ತು ಶಾಪಿಂಗ್ ಮಾಡ್ಕೊಂಡು ಬಂದಿರೋ ಅಂಥದ್ದು. ಸರಿ, ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಇನ್ನೇನು ನಾವು ಮಲ್ಲೇಶ್ವರಂಗೆ ಇನ್ನು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಇನ್ನೇನು ಒಂದೊಂದು 2-3 ಮಂತ್ಸಲ್ಲಿ ನಮ್ಮ ಒಂದು ಚಂದನ ಅದು ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಆಮೇಲೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಗೊತ್ತಿಲ್ಲ, ಹೋದ್ರೇನು ನಾವು ಎಷ್ಟು ದೂರ ಹೋಗ್ತೀವಿ ಗೊತ್ತಿಲ್ಲ. ಇಲ್ಲೇ ಎಲ್ಲಾದರೂ ಹೋಗ್ಬೋದು, ಮಲ್ಲೇಶ್ವರಮು ಅಲ್ಲಿ ಇಲ್ಲೇ ಹೋಗ್ಬೋದು. ನೆಕ್ಸ್ಟ್ ಇನ್ನು ಎಲ್ಲಾದರೂ ಹೋದರೆ ಅದ್ರದ್ದು ವೀಡಿಯೋ ಮಾಡ್ತೀನಿ. ಇದಿಷ್ಟೇ ನಾನು ಒಂದು ಸಿಂಪಲ್ ಮಲ್ಲೇಶ್ವರಂ ಲಿಸ್ಟ್, ಸಿಂಪಲ್ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿರೋ ಅಂಥದ್ದು. ಸೊ ಅದೊಂದು ಫೈನಲಾಗಿ ಒಂದು ನೆಕ್ಲೆಸ್ ನಾನು ಏನು ತೋರಿಸ್ತಾ ಇದ್ದು, ಇದನ್ನು ನೋಡಿ. ಇದನ್ನು ನೀವು ಗೆಸ್ ಮಾಡಿ ಫ್ರೆಂಡ್ಸ್, ಇದು ನಾನು ಎಷ್ಟು ಕೊಟ್ಟಿರ್ಬೋದು, ಎಷ್ಟು ಪೇ ಮಾಡಿರ್ಬೋದು, ಎಷ್ಟು ಹೇಳಿದ್ರು ಎಷ್ಟು ಪೇ ಮಾಡಿರ್ಬೋದು ಅಂತ ಗೆಸ್ ಮಾಡಿ. ಓಕೆನಾ? ನಮ್ಮ ಚಂದನ ಇದು ವೇರ್ ಮಾಡಿದ್ದಾಳೆ, ನಿಮಗೆ ತೋರಿಸ್ತೀನಿ. ಮೈಲ್ ಕೂತ್ಕೊ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಎಷ್ಟು ಲುಕ್ಕಾಗಿ ಕಾಣುತ್ತೆ. ಸೀರೆ ಮೇಲೆ, ಡ್ರೆಸ್ ಮೇಲೆಲ್ಲ ಹಾಕೋಬೋದು, ಚೆನ್ನಾಗಿ ಕಾಣುತ್ತೆ. ಸೊ ಒಂದು ಸತಿ ಅವಳು ವೇರ್ ಮಾಡಿನೇ ತೋರಿಸ್ತಾಳಂತೆ. ಸೊ 1 by 1 ಒಂದೊಂದೇ ವೇರ್ ಮಾಡಿ ತೋರಿಸ್ತಾಳೆ ನೋಡಿ. ಫ್ರೆಂಡ್ಸ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಲುಕ್ಕಾಗಿ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಲೆಸ್ಸು ಮತ್ತು ಕಿವಿಗೆ ಹಾಕ್ಕೊಂಡಿರೋದು. ಸೊ ಫ್ರೆಂಡ್ಸ್ ನೋಡಿ, ಇದೊಂದು ನೋಡಿ, ಇದಕ್ಕಿದು ಮ್ಯಾಚ್ ಆಗುತ್ತೆ. ಇದು ಸಪ್ರೇಟಾಗಿ ತೊಗೊಂಡಿದ್ದು. ಬಟ್ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಡ್ರೆಸ್ ಮೇಲೆ ಹಾಕೋಬೋದು. ಇದು ಕಾಟನ್ ಸ್ಯಾರಿ ಮೇಲೂ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನಾರ್ಮಲ್ ಡ್ರೆಸ್ಸಸ್ ಮೇಲೆ ಕೂಡ ವೇರ್ ಮಾಡ್ಕೋಬೋದು. ನೋಡಿ ಇಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ವೇರ್ ಮಾಡಿ ತೋರಿಸ್ತಾಳೆ ನಮ್ಮ ಚಂದನ. ಫ್ರೆಂಡ್ಸ್ ಫೈನಲ್ ಇದೊಂದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಇದೊಂದು ನಾನು ಹಾಕ್ಕೊತೀನಿ. ಇದೊಂದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಇದು ನಾನು ಹಾಕೋಬೋದು, ಎಲ್ಲಾದರೂ ಟೆಂಪಲ್ ಹೋಗಬೇಕಾದ್ರೆ ಅಥವಾ ರೆಗ್ಯುಲರ್ ವೇರ್ಗನ ಎಲ್ಲನ ಹೋಗಬೇಕಾದ್ರೂ ಕೂಡ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಕರಿಮಣಿದಿದು, ನಾನು ಹಾಕೋಬೋದು. ಇದು ಚೆನ್ನಾಗಿದೆ. ಕಾಲ್ಗೆ ಹಾಕ್ಕೊಳಕ್ಕಂತ ಇದನ್ನು ತೊಗೊಂಡಿರೋದು. ಇಷ್ಟೇ ಫ್ರೆಂಡ್ಸ್ ತೊಗೊಂಡಿರೋದು. ಇದಿಷ್ಟು ತೊಗೊಂಡು ಬಂದಿದ್ದು. ಸೊ ಇದೆಲ್ಲ ಮಲ್ಲೇಶ್ವರಮಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೆಕ್ಲೆಸ್ಗಳಾಗಿರ್ಬೋದು ಅಥವಾ ಕಿವಿ ಇಯರಿಂಗ್ಸ್ಗಳಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಲ್ಲೇಶ್ವರಂಗೆ ಹೋಗ್ಬಿಟ್ರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಎಲ್ಲ ಬಟ್ ಎಲ್ಲ 150 ರುಪೀಸು, 200, 250 ರುಪೀಸು ನೆಕ್ಲೆಸ್ಗಳಾಗಿರ್ಬೋದು ಅಥವಾ ಈ ಥರ ನೋಡಿ, ಇದು ಕಾಲ್ಗೆ ಹಾಕ್ಕೊಳ್ಳೋದಿದೆ ಅಲ್ವಾ, ಇದು 50 ರುಪೀಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಡೈಲಿ ವೇರ್ಗೆಲ್ಲ ಹಾಕ್ಕೋಬೋದು. ಅದು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಕೂಡ ನಾವು ತೊಗೊಂಡು ಬಂದಿರೋದು. ಡೈಲಿ ವೇರ್ಗಳೆಲ್ಲ ಹಾಕ್ಕೊಳ್ಳೋವಂಥದ್ದು. ಆಫೀಸ್ಗಳಿಗೆಲ್ಲ ಹೋಗ್ತಾರಲ್ಲ, ಕಾಲೇಜು ಆಫೀಸ್ಗಳಿಗೆಲ್ಲ ಹೋಗೋ ಅಂಥವ್ರಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಂದು ಸತಿ ಮಲ್ಲೇಶ್ವರಂ ವಿಸಿಟ್ ಮಾಡಿ. ಸೊ ಚೀಪ್ ಆ್ಯಂಡ್ ಬೆಸ್ಟ್. ತುಂಬ ಬಟ್ಟೆಗಳ ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಬಟ್ ನಮ್ಮ ಹತ್ರ ಬಜೆಟು ಇದ್ದಂಗೆ ನಾವು ಹೋಗ್ಬೋದು ಮಲ್ಲೇಶ್ವರಂಗೆ. ಸ್ವಲ್ಪ ಜಾಸ್ತಿ ದುಡ್ಡು ಇಟ್ಕೊಂಡು ಹೋಗ್ಬೇಕು. ಏನಿಲ್ಲ ಅಂದರೂ ನಾವು ಬಟ್ಟೆ ಅದು ಇದೆಲ್ಲ ಶಾಪಿಂಗ್ ಮಾಡಬೇಕಂದ್ರೆ ಒಂದು 5,000 ಇರಲೇಬೇಕು. ಬಟ್ ಸಣ್ಣ ಪುಟ್ಟ ಶಾಪಿಂಗ್ ಅಂತಂದರೆ ಒಂದು 500 ರೂಪಾಯಿ 1,000 ರೂಪಾಯಿನೆಲ್ಲ ಮುಗಿಸ್ಕೊಂಬರ್ಬೋದು. ನಾವು ಇಷ್ಟೇ ತೊಗೊಂಡು ಬಂದಿರೋ ಅಂಥದ್ದು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮಲ್ಲೇಶ್ವರಂ ಆದಷ್ಟು ಒಂದು 2-3 ವಿಡಿಯೋ ನಾನು ಹಾಕಿದ್ದೀನಿ. ಸೊ ಎಲ್ಲರೂ ಮಿಸ್ ಮಾಡಿದೆ ವೀಡಿಯೋಸ್ನ ನೋಡಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.